ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ವಿಗ್ರಹ ನನಗೆ ಬೇಕೇ ಬೇಕು. ಮುಂದಿನ ಮಂಗಳವಾರದೊಳಗಡೆ ವಿಗ್ರಹ ನಮ್ಮ ಕೈ ಸೇರುತ್ತೆ, ಭರವಸೆ ಇಡಿ. ನಿನ್ನ ಕಾಲ ಬಳಿ ಬಿದ್ದು ಈ ಹಣೆಯನ್ನ ಚಚ್ಕೊಂಡೆ. ತಾಯೇ, ಶ್ರೀಚಕ್ರವನ್ನ ದಯ ಪಾಲಿಸು ಅಂತ. ತಗೊಂಬ. ಮನೆ ಹತ್ರ ಹೋಗಿ ಜೋಪಾನ ಹೋಗಿಲ್ಲ ನೋಡ್ಕೊ ಹೋಗು. ಹಾಂ, ಪಂಚಾಕ್ಷರಿ ಯಜಮಾನ್ರೆ, ಲೆಕ್ಕಗಳೆಲ್ಲ ಸರಿಯಾಗಿ ನೋಡಿದ್ಯಾ? ಎಲ್ಲ ಸರಿಯಾಗಿದೆ ಯಜಮಾನ್ರೆ. ಎಲ್ಲೆಲ್ಲಿ ವಸ್ತುಗಳು ತಂದಿತ್ತು ಅಲ್ಲಿ ಹೋಗಿ ಸೇರಬೇಕು, ಗೊತ್ತಾಯ್ತಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆಗೆ ಬರುತ್ತೆ. ಆಗ್ಬೋದು ಯಜಮಾನ್ರೆ, ಎಲ್ಲ ಸರಿಯಾಗಿದೆ. ಸರಿ, ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ನಂಬಿಕೆ ಉಳಿಸ್ಕೊಳ್ಳೋದು ನಿನ್ನ ಮೇಲೆ. ಖಂಡಿತ ಉಳಿಸ್ಕೊತೀನಿ ಯಜಮಾನ್ರೆ. ನಡ್ರ, ಬರ, ಹುಷಾರು, ನಿಧಾನ. ರುದ್ರಪ್ಪ, ಅವನ್ ತವ ಹೋಗಿ ಜಾಜಿಸ್ಯ ವಿಚಾರಿಸು. ಹೇಗೆ ವಿಚಾರಿಸೋದು ನಾವು? ಈ ಊರಿಗೆ ಬೇರೆ ಹೊಸಬ್ರು. ಜಾಜಿ ಬಗ್ಗೆ ಹೇಳು ಅಂದರೆ ಈ ಊರು ಜನ ಹೇಳ್ಬಿಡ್ತಾರ? ಜಾಜಿ ಬಗ್ಗೆ ವಿಚಾರಿಸ್ಬೇಡ. ಅವರಪ್ಪ ಅಡುಗೆ ಅವನು ಸೇಕ್ರಿ ಅಂತ. ಹೋಗಿ ಅವನ ಬಗ್ಗೆ ವಿಚಾರಿಸು. ಯಾವುದೋ ನಾಮಕರಣ ಐತೆ, ಅಡುಗೆ ಮಾಡಿಸ್ಬೇಕು ಅಂತ. ಈ ಅಡುಗೆ ಶೇಖರಿ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ 2 ಪ್ರಶ್ನೆ ಕೇಳುತ್ತೆ. ಆ 2 ಪ್ರಶ್ನೆಗೆ 100 ಪ್ರಶ್ನೆ ಕೇಳಿ ನಾವು ಕೇಳೋ ಪ್ರಶ್ನೆನೇ ಮರ್ತೋಗೋ ಹಾಗೆ ಮಾಡ್ತಾರೆ. ಇದೆಲ್ಲ ಆಗೋಕಿಲ್ಲ. ಹೋಗಿ ಹೋಗಿ ನಿನ್ಗೆ ಹೇಳ್ತೀನಲ್ಲ, ನಾನೇ ಕೇಳ್ತೀನಿ. ಏನಪ್ಪ ಒಂದ್ಗಳಿಗೆ ಬಾಯಿಲಿ. ಏಯ್, ನೀವು ಹೊರಟ್ರು, ನಾನು ಆಮೇಲೆ ಬರ್ತೀನಿ. ನಮಸ್ಕಾರ ಕಣಪ್ಪ. ಏನು? ನಾವು ಅಡುಗೆ ಸೇಕ್ರಿ ಅವ್ರು ನೋಡಕ್ಕೆ ಬಂದಿದ್ದೀವಿ. ಅವರಾ? ಯಾಕೆ, ನೀವ್ಯಾರು? ನಾವು ಅವ್ರ ಮಗಳ ಜಾಜಿಗೆ ತುಂಬ ಬೇಕಾಗಿರೋರು. ಅವ್ರು ಎಲ್ಲವ್ರೆ? ಅದು ಸರಿ, ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಜಾಜಿನ ನೋಡಕ್ಕೆ ಬಂದು. ಅವಳ ತವಸಿ ಕೆಲಸ ಇತ್ತು. ಅವ್ರ ಅಪ್ಪನ ಕೇಳಿದ್ರೆ ಗೊತ್ತಾಯ್ತದೆ ಅಂತ ದೇವಸ್ಥಾನಕ್ಕೆ ಬಂದು. ಅವ್ರು ಎಲ್ಲವ್ರೆ? ಅದು ಅವ್ರ ಮನೆ ಇಲ್ಲೇ ಹತ್ತಿರದಲ್ಲೇ ಇದೆ. ಅಡುಗೆ ಮಾಡ್ತಾನಲ್ಲ ಶೇಖರಿ, ಅವನ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಸಾನೇ ಉಪಕಾರ ಆಯಿತು ನಿಮ್ಮಿಂದ. ಅದು ಸರಿ, ನೀವ್ಯಾರು ಅಂತಲೇ ನನಗೆ ಅನುಮಾನ. ಇದೇ ಮೊದಲನೇ ಸಾರಿ ನಿಮ್ಮಿಬ್ಬರು ಈ ಚಕ್ರಾಪುರಲ್ಲಿ ನೋಡ್ತಾ ಇರೋದು. ಇದಕ್ಕಿಂತ ಮುಂಚೆ ಏನಾದರೂ ಶೇಖರಿನಾಗಲಿ ಜಾಜಿನಾಗಲಿ ಹುಡ್ಕೊಂಬಂದಿದ್ದು? ಪಂಚಾಕ್ಷರಿ ಬಾರೋ ಬೇಗ. ಬಂದೆ. ಕನಕಾಂಬರಿ, ನನಗೆ ಯಾಕೋ ವಿಗ್ರಹ ಜಾಜಿ ಹತ್ರ ಇಲ್ಲ, ಇಲ್ಲೇ ಎಲ್ಲೋ ಇದೆ ಅನ್ನಿಸ್ತಾ ಇದೆ. ನನಗೂ ಅದೇ ಅನುಮಾನ ಶಿವರುದ್ರ. ಆ ಪಲ್ಲಕ್ಕಿನ ಅಷ್ಟೊಂದು ಜಾಗೃತಿಯಾಗಿ ಹೊತ್ಕೊಂಡು ಹೋಯ್ತಾವ್ರಿ ಅಂದರೆ ಆ ವಿಗ್ರಹ ಅಲ್ಲರಲ್ಲೇ ಐತೆ ಅನಿಸ್ತೈತೆ. ಖಂಡಿತ ವಿಗ್ರಹ ಪಲ್ಲಕ್ಕಿಲೇ ಇದೆ. ಹಂಗಾದ್ರೆ ಎತ್ತು ಗಾಡಿನ ನಾವು ಅವ್ರ ಮನೆಗೆ ಹೋಗೋದಯ್ಯ, ಆ ವಿಗ್ರಹನ ಲಪ್ಟಾಯಿಸೋದಯ್ಯ. ಎಲ್ಲ ಕೆಲಸ ಕೆಡ್ತು. ನವರಾತ್ರಿಯಲ್ಲಿ ಅಮ್ಮನವರ ಶಕ್ತಿಯನ್ನು ನಿಷ್ಕ್ರಿಯ ಮಾಡಿ ಶ್ರೀಚಕ್ರನ ಪಡೆಯೋಣ ಅಂದರೆ ದಕ್ಕದೆ ಹೋಯ್ತಲ್ಲ ಮಣಿಕಂಠ. ನನ್ನ ಇಷ್ಟು ವರ್ಷಗಳ ಸಾಧನೆ ವ್ಯರ್ಥವಾಗೋಯ್ತು. ನಮಗೇನು ಹೆಚ್ಚು ಸಮಯ ಇಲ್ಲ ಗುರುಗಳೇ.
ಹೇಗಾದರೂ ಮಾಡಿ ನಾವು ವಿಗ್ರಹ ಪಡೆಯಲೇಬೇಕು. ಯಾವ ಮಾರ್ಗದಿಂದ ಆದರೂ ಪರವಾಗಿಲ್ಲ, ಆಗಲೇ ನಮಗೆ ಶ್ರೀಚಕ್ರ ದಕ್ಕೋದು. ಗುರುಗಳೇ, ಅಲ್ಲಿ ನೋಡಿ, ಹುಳುಗೋನಿಗೆ ಹುಲ್ಕಡ್ಡಿ ಆಸರೆ. ಇವನಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ಆ ಜಾಜಿ. ಬುಡ ಹಿಡಿದ್ರೆ ಜಾಡ್ ಸಿಗುತ್ತೆ ಗುರುಗಳೇ, ಇವನನ್ನು ಹಿಡಿದ್ರೆ ಜಾಜಿ ಸಿಗ್ತಾಳೆ. ಜಾಜಿ ಸಿಕ್ಕಿದ ಮೇಲೆ ನಮಗೆ ವಿಗ್ರಹ ಸುಳಿವು ಸಿಕ್ಕೇ ಸಿಗುತ್ತೆ. ಸರಿ, ಪ್ರಯತ್ನ ಪಟ್ಟು ನೋಡೋಣ. ಏನು ಬಂಗಾರಿ, ಮತ್ತೆ ಯಾವಾಗ ನಿಮ್ಮ ಪ್ರಯಾಣ ಅರಿಹಂತಪುರಕ್ಕೆ? ಯಾಕೆ ನಾವು ಯಾಕೆ ಅರಿಹಂತಪುರಕ್ಕೆ ಹೋಗಬೇಕು? ಯಾಕಂದ್ರೆ ಆ ವಿಗ್ರಹನ ತಗೊಂಡು ಹೋಗಿದ್ರಲ್ಲ ಪೂಜೆ ಮಾಡಿಸೋಕ್ಕಂತ, ಅಲ್ಲಿ ಪೂಜೆ ಫಲಕಾರಿಯಾಗದೆ ನವರಾತ್ರಿಗೆ ಊರಿಗೆ ವಾಪಸ್ ಆದ್ರಂತೆ. ಎಲ್ಲಿಟ್ಟಿದ್ದೀರಾ ವಿಗ್ರಹನ? ಕೊಡಿ ನಮ್ಮ ಕೈಲಿ ಆ ವಿಗ್ರಹನ. ನೀವು ಮಾಡಬೇಕಾದ ಕೆಲಸನ ನಾವು ಮಾಡ್ಕೊಂಬರ್ತೀವಿ. ನೀವು ಹೇಳ್ದಾಗೆ ಮಾಡ್ಬೋದಿತ್ತು, ಆದರೆ ವಿಗ್ರಹ ನಮ್ಮ ಹತ್ರ ಇಲ್ವೇ? ವಿಗ್ರಹ ನಿನ್ನ ಹತ್ರ ಇಲ್ಲ ಅಂದ್ರೆ ಎಲ್ಲಿದೆ? ಜಾಜಿ ಹತ್ರ ವಿಚಾರಿಸು. ನಮ್ಮ ಹತ್ರ ಅಂದರೆ ನಮ್ಮಿಬ್ಬರ ಹತ್ರನೂ ಇಲ್ಲ ಅಂತ ಅರ್ಥ. ಎಲ್ಲರೂ ವಿಗ್ರಹ ಕೇಳೋರೆ, ಇರೋ ಒಂದು ವಿಗ್ರಹನ ಯಾರಿಗೆ ಅಂತ ಕೊಡೋದು? ಇನ್ಯಾರು ಕೇಳ್ತಿದ್ದಾರೆ ಆ ವಿಗ್ರಹನ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅದೇ ವಿಗ್ರಹ ಬೇಕಂತೆ. ನೀವುಗಳು ಅದನ್ನೇ ಕೇಳ್ತಿದ್ದೀರಾ. ಮಾರಿಗುಡಿಗೂ ಅದೇ ವಿಗ್ರಹ ಬೇಕಂತೆ. ಜಗ್ಗಿ ಪಂಚಾಕ್ಷರಿಗೆ ಮಾರ್ಕೊಳ್ಳೋದಕ್ಕೆ ಆ ವಿಗ್ರಹ ಬೇಕಂತೆ. ಈಗೇನು ಮಾಡಿದೆ? ಯೋಚನೆ ಮಾಡ್ತಿದ್ದೀನಿ. ಇರೋದೊಂದು ವಿಗ್ರಹ, ಎಲ್ಲರೂ ಆಸೆ ಪಡ್ತಿದ್ದೀರಾ. ಅದನ್ನು ತುಂಡು ತುಂಡು ಮಾಡಿ ಒಬ್ರಿಗೆ ತಲೆ, ಒಬ್ರಿಗೆ ಕಾಲು, ಒಬ್ರಿಗೆ ಕೈ ಭಾಗ ಮಾಡೋಣ ಅಂತ. ಏ ಮೂರ್ಖ, ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಅದು ಅಮ್ಮನವರ ವಿಗ್ರಹ. ನಿನ್ನ ತಲೆ ಕೈಕಾಲು ಕತ್ತರಿಸಿ ಹೋಗುತ್ತೆ. ನನಗೂ ಅದೇ ಹೆದರಿಕೆ. ವಿಗ್ರಹ ಸುರಕ್ಷಿತವಾಗಿರಲಿ ಅಂತ ಅದನ್ನು ಜೋಪಾನವಾಗಿಡೋದಕ್ಕೆ ಒಬ್ಬರ ಹತ್ರ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ಯಾ? ವಿರೂಪಾಕ್ಷನಿಗ. ಅವರೇ ಅಲ್ವಾ ಧರ್ಮದರ್ಶಿಗಳು? ಅವ್ರ ಹತ್ರ ಇದ್ದರೆ ಸುರಕ್ಷಿತವಾಗಿರುತ್ತೆ ಅಂತ ಅವ್ರ ಹತ್ರ ಕೊಟ್ಟಿದ್ದೀನಿ. ನಿಜ ಹೇಳ್ತಿದ್ಯಾ ಬಂಗಾರಿ? ನನ್ನ ಹಣೆಗೂ ನಿಮ್ಮ ಹಣೆಗೂ
ಆ ವಿಗ್ರಹದಾಣೆಗೂ ಅದು ಅವ್ರ ಹತ್ರನೇ ಸುರಕ್ಷಿತವಾಗಿದೆ. ಅದನ್ನು ಯಾರು ಏನೇ ಪ್ರಯತ್ನ ಪಟ್ಟರೂ ಅವರಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ನೀವು ಬೇಕಿದ್ರೆ ಪ್ರಯತ್ನ ಮಾಡಿ. ನಡಿ ಮಣಿಕಂಠ, ಆ ವಿರೂಪಾಕ್ಷನಿಗೆ ಸರಿಯಾದ ಪಾಠ ಕಲಿಸೋಣ. ಹೋಗಿ ಹೋಗಿ, ನಿಮ್ಗಳ ಕರ್ಮ ಇನ್ನೂ ಕಳೆದಿಲ್ಲ. సరి 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 మా ప ని ప ని ప ని ప ని మ ప ని ప ని ప స ని స మ మ రి రి స స రి రి స స ని రి స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స. ధీం తక ధీం త ధీం తక ధీం త ధీం తక ధీం తక ధీం త ధీం ధీం తక ధీం త ధీం తక ధీం త ధీం తక ధీం తక ధీం త ధీం. కుశేషయ నివాసిని. ನಿನಗೋಸ್ಕರನೇ ಶಬರಿ ಕಾದಂಗೆ ಕಾಯ್ತಾ ಇದ್ದೀನಿ. ನಿನ್ನ ಮೇಲಿನ ಆಸೆ ಬಿಟ್ಟು ನೀನು ಹಿಡ್ಕೊಂಡಿರೋ ವಿಗ್ರಹನ ಪಡಿಬೇಕಾದ ಕರ್ಮ ನನಗೆ ಬಂದಿದೆ. ನಿನಗೋಸ್ಕರನೇ ಈ ಊರಿಗೆ ವರ್ಗ ಮಾಡಿಸ್ಕೊಂಡು ಬಂದಿದ್ದು ನಾನು. ಆದರೆ ನೀನೇ ನನ್ನ ಕೈಗೆ ಸಿಗ್ದಂಗೆ ತಪ್ಪಿಸ್ಕೊಳ್ತಿದ್ಯಲ್ಲ, ಇದು ಸರಿನಾ? ನನ್ನ ಸಂಕಲ್ಪ ನೆರವೇರಿಸೋದಕ್ಕೆ ನನ್ನಿಂದ ದೂರ ಓಡ್ ಹೋಗೋರ್ನೇ ಹುಡ್ಕೊಂಡು ಹೋಗೋಳು ನಾನು. ಇನ್ನು ನನ್ನನ್ನೇ ಕಾಯ್ತಿರೋರ್ನ ಬಿಡ್ತೀನ? ಖಂಡಿತ ಬಂದೇ ಬರ್ತೀನಿ. ಹೇಳು, ಏನಾಗಬೇಕು? ಎಲ್ಲೇ ವಿಗ್ರಹ? ಯಾವ ವಿಗ್ರಹ? ಯಾವ ವಿಗ್ರಹ? ನಿನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ಯಲ್ಲ, ಸುಂದ್ರಿ, ಸುಂದ್ರಾಂಗಿ, ಸುಂದ್ರಮ್ಮ ಅಂತ, ಆ ವಿಗ್ರಹ. ನನ್ನ ಕಣ್ಣು ತಪ್ಪಿಸಿ ಅದನ್ನು ಅರಿಹಂತಪುರಕ್ಕೆ ಹೊತ್ಕೊಂಡೋದ್ಯಲ್ಲ, ಆ ವಿಗ್ರಹ. ನವರಾತ್ರಿ ಅಂತ ಹೇಳಿ ಆ ವಿಗ್ರಹನ ಮತ್ತೆ ಇಲ್ಲಿಗೆ ಹೊತ್ಕೊಂಡ್ಬಂದ್ಯಲ್ಲ, ಅದೇ ಅಮ್ಮನವ್ರ ವಿಗ್ರಹ. ಎಲ್ಲಿ? ಆ ಅಮ್ಮನವರ ವಿಗ್ರಹ ನಿನಗ್ಯಾಕೆ ಬೇಕು? ಏನಿದು ಪದಪ್ರಯೋಗ ನೀನು ತಾನಂತ ಶುರುವಾಗಿದೆ? ಪರವಾಗಿಲ್ಲ, ಇದು ಒಂಥರ ಮಜಾ ಇದೆ. ಅಲ್ಲಿಗೆ ನಾವಿಬ್ರು ಹತ್ರ ಆಗೋ ಕಾಲ ದೂರ ಇಲ್ಲ ಅಂತಾಯ್ತು. ಹೇಳ್ತೀನಿ ಕೇಳು, ವಿಗ್ರಹ ತಗೊಂಡು ನನಗೇನಾಗಬೇಕಾಗಿದ್ದಿಲ್ಲ. ಆದರೆ ವಿಗ್ರಹ ವಿರೂಪಾಕ್ಷನ್ಗೆ ಕಡ್ಕಿಗೆ ಬೇಕು. ನನಗೆ ಅವರಿಂದ ಒಂದು ಕೆಲಸ ಆಗಬೇಕು. ನಾನು ವಿಗ್ರಹ ತೊಗೊಂಡೋಗಿ ಕೊಟ್ಟರೆ ನನಗೆ ನನ್ನ ಕೆಲಸ ಆಗುತ್ತೆ. ಇನ್ನು ಹೆಚ್ಚು ಪ್ರಶ್ನೆ ಕೇಳಬೇಡ. ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ಆ ದರಿದ್ರ ವಿಗ್ರಹ ನನಗೆ ಕೊಟ್ಬಿಡು. ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ಹೊರಟೋಗ್ತೀನಿ. ಕರ್ಮ ನಿಮ್ಗಳದು. ಇಷ್ಟು ದಿನ ಅದನ್ನು ಕೈನಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾಗ
ನೀವು ಕೊಟ್ಟ ಕಾಟ ಸಾಕಬೇಕಾಗಿ ಹೋಯ್ತು. ಅದಕ್ಕೆ ಅದನ್ನು ತಂದು ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟಿದ್ದೆ. 9 ದಿನ ಅದಕ್ಕೆ ನವರಾತ್ರಿ ಪೂಜೆ ಆಯಿತು. ವಿರೂಪಾಕ್ಷ ಶಾಸ್ತ್ರಿಗಳೇ ಅವ್ರ ಕೈಯಾರ ಅದರ ಪೂಜೆ ಮಾಡಿದ್ರು. ಅಷ್ಟೆಲ್ಲ ಮಾಡಿದ ಮೇಲೆ ಆ ವಿಗ್ರಹ ಅವರು ಸೊತ್ತಲ್ವಾ? ಅದೇ ವಿರೂಪಾಕ್ಷ, ನಿಲ್ಸು ನಿನ್ನ ಸಾಗಾಣಿಕೆ. ಯಾಕೆ? ಏನಾಯ್ತು ಕಣ್ಕಿ? ವಿಗ್ರಹವನ್ನ ಆವತ್ತಿಂದಲೂ ಹುಡ್ತಾ ಇದ್ದೀವಿ. ಈಗ ನಮ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಳ್ಳನ ತರ ಸಾಗ್ಸೋದಕ್ಕೆ ನೋಡ್ತಾ ಇದೀಯಾ? ಇದು ಸರಿನಾ? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ವಿಗ್ರಹ ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕಾಗಿತ್ತು? ಅದನ್ನ ಇಟ್ಕೊಂಡು ಯಾವತ್ತೋ ನನಗೆ ಬೇಕಾದ್ದನ್ನು ಪಡ್ಕೊಳ್ತಾ ಇದ್ದೆ. ಅದನ್ನೇ ನೀನ್ ಈಗಲೂ ಮಾಡ್ತಾ ಇರೋದು. ನವರಾತ್ರಿ ಪೂಜೆಗಳನ್ನೆಲ್ಲ ವಿಗ್ರಹಕ್ಕೆ ಸಲ್ಲಿಸಿದ್ಯಾ. ಇನ್ನೇನು ವಿಗ್ರಹದ ಮೂಲಕ ಶ್ರೀಚಕ್ರದ ಸುಳಿವನ್ನ ತಿಳ್ಕೋತೀಯ. ಆಮೇಲೆ ಶ್ರೀಚಕ್ರನ ಪಡ್ಕೊಂಡು ಅದ್ರ ಫಲವನ್ನೆಲ್ಲ ನೀನೊಬ್ನೇ ಅನುಭವಿಸ್ಬೇಕು ಅನ್ನೋದು ಮೊದ್ಲಿಂದಲೂ ನಿನ್ನ ಹುನ್ನಾರ. ಸುಮ್ಮನೆ ನಮ್ಮ ಕಣ್ಣೊರ್ಸೋದಕ್ಕೆ, ನಮ್ಗೆ ಅನುಮಾನ ಬರ್ದಿರ್ಲಿ ಅಂತ ನಮ್ ಜೊತೆ ಇದ್ದ ಹಾಗೆ ನಾಟಕ ಆಡ್ತಾ ಇದೀಯಾ. ಯಾರು ಹೇಳಿದ್ದು ನಿನ್ಗೆ ನನ್ನ ಹತ್ರ ವಿಗ್ರಹ ಇದೆ ಅಂತ? ಯಾರು ಹೇಳಿದ್ದು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲು ಪಲ್ಲಕ್ಕಿನ ಕೆಳಗಿಳಿಸು. ನಾನು ಅದನ್ನ ಪರೀಕ್ಷಿಸ್ಬೇಕು. ಒಳಗೇನಿದೆ ಅನ್ನೋದನ್ನ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಈ ಪಲ್ಲಕ್ಕಿನ ಕೆಳಗಡೆ ಇಳಿಸೋಲ್ಲ. ನೋಡ್ ಕಡ್ಕೆ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾವು ಹುಡುಕ್ತಾ ಇರೋ ವಿಗ್ರಹ ನನ್ನ ಹತ್ರ ಇಲ್ಲ. ನನ್ನನ್ನು ಕಳ್ಳ ಅನ್ಕೊಂಡಿದ್ಯಾ? ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನೀನು ಕಳ್ಳಾನೆ. ವಿಗ್ರಹನ ನೀನು ಕದ್ದಿಲ್ಲ ಅಂದ್ಮೇಲೆ ಪಲ್ಲಕ್ಕಿನ ಕೆಳಗಿಳಿಸೋದಕ್ಕೆ ಯಾಕೆ ನಿರಾಕರಿಸ್ತಿದ್ಯಾ? ನಾನು ಅದನ್ನ ಪರೀಕ್ಷಿಸಲೇಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಪರಿಣಾಮ ನೆಟ್ಗಿರೋದಿಲ್ಲ ಕಡ್ಕೆ. ಯಾವಾಗ ನೋಡಿದ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರ. ಇದೆಲ್ಲ ಮಡಿಲ್ ತಂದಿರೋದು ದೇವಸ್ಥಾನದ ವಸ್ತುಗಳು, ಒಡವೆಗಳು, ದೇವಸ್ಥಾನದ ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ದೇವಸ್ಥಾನದ ಪುಸ್ತಕದಲ್ಲಿ ದಾಖಲಾತಿನಲ್ಲಿ ಬರ್ಲಿಟ್ಟಿದೆ. ಅದು ಸುರಕ್ಷಿತವಾಗಿರ್ಲಿ ಅಂತ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂದ್ರೆ ಅದನ್ನ ಕೆಳಗಿಳಿಸಿ ಅದನ್ನ ಲೆಕ್ಕಾಚಾರ ಮಾಡೋದಕ್ಕೆ ನೋಡೋದಕ್ಕೆ ಅದೇ ತರಕಾರಿ ಅನ್ಕೊಂಬಿಟ್ಯಾ? ವಿರೂಪಾಕ್ಷ, ನಾವೆಲ್ಲ ಗುಗ್ಗುಗಳು, ನೀನೊಬ್ನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ಯಾ? ನಾನ್ ಮಾತಾಡೋದು ಸಿಡ್ಕಾಡ್ತೀಯಾ? ಈಗ ನೀನ್ ಮಾಡ್ತಿರೋದೇನು? ಓಹೋ, ನೀನು ಸೇರ್ಕೊಂಡಿದ್ಯಾ? ನೀವಿಬ್ಬರು ಸೇರಿ ಏನೋ ನಡೆಸ್ತಾ ಇದ್ದೀರ. ಅದೇನು ಅಂತ ಹೇಳಿ. ಕಡ್ಕೆ, ಈ ಪಲ್ಲಕ್ಕಿಲ್ ವಿಗ್ರಹ ಇದೆ ಅಂತ
ನನಗೆ ಮಾಹಿತಿ ಸಿಕ್ಕಿದೆ. ಈಗಲೇ ಪರೀಕ್ಷೆ ಮಾಡಿದ್ರೆ ಇವನ್ ಬಂಡವಾಳ ಬಯಲಾಗತ್ತೆ. ಮಾರಿಗುಡಿ